ವ್ಲಾಗ್ಸಿಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ಸಿಗಡಿಯದ್ದು ರೆಸಿಪಿ ಮಾಡ್ತಿದ್ದೇನೆ, ಸ್ಪೆಷಲ್ ರೆಸಿಪಿ. ಸೊ ನೋಡುವ ಹೇಗೆ ಮಾಡೋದಂತ. ಸಿಂಪಲಾಗಿ ಈಸಿ, ಒಂದು 10 ಮಿನಿಟ್ಸಲ್ಲಿ ಆಗುತ್ತೆ, ಏನು ಕಷ್ಟ ಇಲ್ಲ. ಅಂದರೆ ಏನು ಗ್ರೈಂಡ್ ಮಾಡಬೇಕು ಎಂತ ಕೂಡ ಇಲ್ಲ, ಜಸ್ಟ್ ಮಸಾಲ ಹಾಕಿ, ಅಂದರೆ ಪೌಡರ್ ಮಸಾಲ ಹಾಕಿ ರೆಡಿಮೇಡ್ ಮಾಡಿದರೆ ಆಯಿತು. ಅದಕ್ಕೆ ಕೂಡ ಸ್ಪೆಷಲ್ ಮಸಾಲೆ ಅಂತ ಇಲ್ಲ, ಒಂದೇ ಪೌಡರ್ ಒಂದು ಸ್ಪೆಷಲ್. ಸೊ ಅದು ಹಾಕಿದರೆ ನಮ್ಮದು ಸಿಗಡಿಯದ್ದು ಒಂದು ಸ್ಪೆಷಲ್ ರೆಸಿಪಿ ರೆಡಿ ಆಗುತ್ತೆ. ಸೊ ಹೇಗೆ ಮಾಡೋದಂತ ಈಗ ನೋಡಿ ಬರುವ. ಸೊ ಇಲ್ಲಿ ಫಸ್ಟಿಗೆ ನಾನು ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಿದ್ದೇನೆ. ಎಣ್ಣೆ ಒಳ್ಳೆಯದಾಗಿ ಬಿಸಿಯಾದ ಮೇಲೆ ಇದಕ್ಕೆ ನಾನು ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ತಿದ್ದೇನೆ. ಇದನ್ನು ನಾನು ಕಲ್ಲಲ್ಲಿ ಜಜ್ಜಿ ಇದು ಮಾಡಿದ್ದು, ಅಂದರೆ ಪೇಸ್ಟ್ ಮಾಡಲಿಲ್ಲ, ಅದರದ್ದು ಸ್ವಲ್ಪ ಜಜ್ಜಿ ಇಟ್ಟಿದ್ದೇನೆ. ಸೊ ಅದನ್ನೀಗ ಇದಕ್ಕೆ ಆ್ಯಡ್ ಮಾಡ್ತಿದ್ದೇನೆ. ಸೊ ಹೀಗೆ ಮಾಡಿದರೆ ಫ್ಲೇವರ್ಸ್ ತುಂಬ ಒಳ್ಳೆಯದಾಗಿ ಬರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಜಜ್ಜಿದ್ರೆ ಆಯಿತು. ಇದರದ್ದು ಹಸಿ ವಾಸನೆ ಹೋಗುವ ತನಕ ಇದನ್ನು ಸ್ವಲ್ಪ ಈಗಿನ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇನ್ನಿದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಟ್ಟ ನಾನು ಈರುಳ್ಳಿಯನ್ನು ಸೇರಿಸ್ತಿದ್ದೇನೆ. ಇದು ಕೂಡ ಸ್ವಲ್ಪ ಲೈಟ್ ಬ್ರೌನ್ ಆಗುವ ತನಕ ಒಳ್ಳೇದು ಮಾಡಿ ಫ್ರೈ ಮಾಡುವ. ಸೊ ಇದು ಒಳ್ಳೆಯದಾಗಿ ಫ್ರೈ ಆಗಿದೆ, ಇಷ್ಟು ಫ್ರೈ ಆದರೆ ಸಾಕು. ಸೊ ಇಲ್ಲಿ ಒಂದು ಕ್ಲಿಪ್ ಮಿಸ್ ಆಗಿದೆ. ನಾನಿಲ್ಲಿ ಟೊಮೆಟೊ ಆ್ಯಡ್ ಮಾಡಿ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಲಿಕ್ಕೆ ಇಟ್ಟಿದ್ದೆ. ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ನಾನಿಲ್ಲಿ ಸ್ವಲ್ಪ ಅರಶಿನ ಹುಡಿ, ಕೊತ್ತಂಬರಿ ಹುಡಿ, ಸ್ವಲ್ಪ ಜೀರಿಗೆ ಹುಡಿ ಹಾಕಿ ಮತ್ತು ಕಟ್ ಮಾಡಿಟ್ಟ ಪೊಟೆಟೊ, ಹಾಗೆಯೇ ಸ್ವಲ್ಪ ಕಸೂರಿ ಮೇಥಿ ಮತ್ತು ಎಷ್ಟು ಬೇಕಷ್ಟು, ಅಂದರೆ ಪೊಟೆಟೊ ಬೇಯಲಿಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕಿ ಅದನ್ನು ಬೇಯಿಸಲಿಕ್ಕೆ ಇಟ್ಟಿದ್ದೆ. ಸೊ ಈಗ ನೋಡ್ಬೋದು, ಇದು ನೆಕ್ಸ್ಟ್ ಕ್ಲಿಪ್ ಕಂಟಿನ್ಯೂ ಆಗಿದೆ. ಸೊ ನೋಡಿ, ಇಲ್ಲಿ ಪೊಟೆಟೊ ಒಂದು 70% ಬೆಂದಿದೆ. ಇನ್ನು ಅದು ಮತ್ತೆ ನಾವು ಸಿಗಡಿ ಆ್ಯಡ್ ಮಾಡಿದ ಮೇಲೆ ಪುನಃ ಅದನ್ನು ನಾವು ಹಾಗೆ ಇಡ್ತೇವಲ್ಲ, ಆಗ ಅದು ಒಳ್ಳೆಯದಾಗಿ ಕುಕ್ ಆಗುತ್ತೆ. ಸೊ ಇಲ್ಲಿ ನಾನು ಮೇನ್ ಇಂಗ್ರೀಡಿಯೆಂಟ್ ಹಾಕೋದು ಇದು ಕುಂದಾಪುರ ಚಿಕನ್ ಮಸಾಲ. ಇದು ಒಮ್ಮೆ ನೀವು ಟ್ರೈ ಮಾಡಿ ನೋಡಿ, ತುಂಬ ಒಳ್ಳೆಯದಾಗುತ್ತೆ. ಸೊ ನೋಡಿ, ಇಲ್ಲಿ ಅಂದರೆ ಅರ್ಧ ಪ್ಯಾಕೆಟ್ ಇತ್ತು, ಸೊ ಅದನ್ನು ನಾನೆಲ್ಲ ಹಾಕ್ತಿದ್ದೇನೆ. ಯಾಕಂದರೆ ಅದರಲ್ಲಿ ಸ್ವಲ್ಪ ನಾನು ಮೊನ್ನೆ ಯೂಸ್ ಮಾಡಿದ್ದೆ. ಸೊ ಉಳಿದದ್ದು ನಾನು ಎಲ್ಲವನ್ನು ಹಾಕ್ತಿದ್ದೇನೆ. ನೀವು ಹೊಸತು ಪ್ಯಾಕೆಟ್ ತರುವುದಾದರೆ ಅದರಲ್ಲಿ ಅರ್ಧ ಹಾಕಿದರೆ ಸಾಕು, ಅಂದರೆ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ.
ನೀವು ತುಂಬ ಕ್ವಾಂಟಿಟಿ ಮಾಡೋದಾದರೆ ಅದು ಫುಲ್ ಹಾಕಿ, ಇಲ್ಲದಿದ್ದರೆ ಸ್ವಲ್ಪ ಹಾಕಿದರೆ ಸಾಕು. ಅದರಲ್ಲಿ ನಿಮಗೆ ಖಾರ ಕೂಡ ಇರ್ತದೆ ನೋಡಿ, ಮತ್ತು ನಿಮಗೆ ಜಾಸ್ತಿ ಖಾರ ಬೇಕಾದರೆ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಬೋದು. ಕಲ್ಲರ್ ಅಂತೂ ಸಖತ್ತಾಗಿ ಬಂದಿದೆ ನೋಡಿ, ಕೆಂಪು ಕೆಂಪಾಗಿ. ನಿಮಗೆ ಕ್ಯಾಮರಾದಲ್ಲಿ ಇನ್ನೂ ಸ್ವಲ್ಪ ಲೈಟಾಗಿ ಕಾಣ್ತುಂಟು, ಆದರೆ ರಿಯಲ್ ಆಗಿ ತುಂಬ ಕೆಂಪು ಕೆಂಪಾಗಿ ಕಾಣ್ತುಂಟು. ಇನ್ನು ನಾನಿಲ್ಲಿ ಸಿಗಡಿಯನ್ನು ಆ್ಯಡ್ ಮಾಡ್ತಿದ್ದೇನೆ. ಸೊ ನೋಡಿ, ಹೀಗೆ ಹಿಂಡಿ ಹಾಕಿ ಅದನ್ನು ಇನ್ನು ನೀವು ಹೀಗೆ ಕೂಡ ಇಡ್ಬೋದು, ಇಲ್ಲದಿದ್ದರೆ ನಿಮಗೆ ಗ್ರೇವಿ ಬೇಕಾದರೆ ಸ್ವಲ್ಪ ನೀರು ಕೂಡ ಹಾಕ್ಬೋದು. ಸೊ ನಾನಿಲ್ಲಿ ಸ್ವಲ್ಪ ಗ್ರೇವಿ ಟೈಪ್ ಮಾಡ್ತಿರೋದ್ರಿಂದ ನಾನು ನೀರನ್ನು ಹಾಕಿದ್ದೇನೆ. ಇನ್ನಿದಕ್ಕೆ ನಾನು ಅರ್ಧ ನಿಂಬೆ ರಸವನ್ನು ಕೂಡ ಹಾಕ್ತಿದ್ದೇನೆ. ನಮ್ಮದು ಫೈನಲಿ ಸಿಗಡಿಯದ್ದು ರೆಸಿಪಿ ರೆಡಿಯಾಗಿದೆ. ಟೇಸ್ಟ್ ಮಾಡಿ ನೋಡುವ. ಸೊ ನಾನಿಲ್ಲಿ ಇದನ್ನು ವೈಟ್ ರೈಸ್ನ ಜೊತೆ ಟ್ರೈ ಮಾಡ್ತಿದ್ದೇನೆ. ಇದು ವೈಟ್ ರೈಸ್ನ ಜೊತೆ ತುಂಬ ಸಖತ್ತಾಗಿ ಆಗುತ್ತೆ. ಸೂಪರಾಗಿ ಆಗಿದೆ, ನೀವು ಕೂಡ ಟ್ರೈ ಮಾಡಿ. ಸೊ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದೆ. ನನ್ನ ಚಾನಲ್ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.